ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರ ಗೆಲುವಾಗಿದೆ. ಆ ಕುರಿತು ತಾವೇನು ಹೇಳ್ತೀರಿ ಸರ್? ಏನಂದ್ರೆ ಇದೇನು ನಮ್ಮ ಭಾಗ್ಯ ಐತಲ್ರಿ, ಸಿದ್ದರಾಮಯ್ಯ ಸಾಹೇಬರು ಮಾಡಿದ ಭಾಗ್ಯಗಳು ಬಡವ್ರ ಮಕ್ಕಳ ಬಗ್ಗೆ, ರೈತರ ಬಗ್ಗೆ, ಆಮೇಲೆ ಮಹಿಳೆಯರ ಬಗ್ಗೆ ಮಾಡ್ಯಾರಲ್ರಿ. ಆ ಗೆಲುವು ಏನಂದ್ರೆ ಒಂದೇದು ನಾವು ಏನೂ ಇಲ್ಲರಿ, ದಯಮಾಡಿ ಯಾಕೆ ಹೇಳ್ತೀವಿ ಅಂದ್ರೆ ಇದು ಮುಂದಾದರೂ 28ಕ್ಕೂ ಇದೇ ಗೆಲುವುನ. ಯಾಕೆ ಅವ್ರು ಮಾಡಿದ ಸಾಧನೆ, ಅವ್ರು ಮಾಡಿದ ಕೆಲಸಗಳು. ಆಮೇಲೆ ಇಲ್ಲಿ ಮೆಡಿಕಲ್ ಕಾಲೇಜು ಇವತ್ತಿಗೆ ನಾವು 2002ರಿಂದ ನಾವು ಹೋರಾಟ ಮಾಡ್ಕೊಂಡು ಬಂದೆವು. ಉದ್ಯೋಗ, ಹಳದಿ ಕಾರ್ಡು, ಆಶ್ರಯ ಮನೆ, ಬಸ್ದಾರ ಅಂತೇಳಿ ನವನರ್ಗೆ ನಾವು ಹೋರಾಟ ಮಾಡಿದ್ದೀನಿ ರೀ. ನವನಗರ ಪುನಶ್ಚೇತನ ಸಮಿತಿ ತಿಪ್ಪಣ್ಣ ಮೇಟಿ ನಾನು. ಬಟ್ ಅದು ಆದಮೇಲೆ ಇವತ್ತಿಗೂ ಅದು ಏನಿದ್ದಿದ್ದ ಬಾಗಲಕೋಟೆ ಒಳಗೆ ನಮ್ಮ ಬಡವ್ರ ಮಕ್ಕಳು ಒಂದು ಮೆಡಿಕಲ್ ಕಾಲೇಜ್ ಕಲಿತೀನಿ ಅನ್ನೋ ಮಕ್ಕಳಿಗೆ ಇದೇನು ಮಾಡ್ಯಾರಲ್ಲ, ಸಿದ್ದರಾಮಯ್ಯರ ಪುಣ್ಯ, ಆಮೇಲೆ ಮೇಟಿಯವ್ರ ಪುಣ್ಯ. ಈಗೇನು ಉಮೇಶ್ ಬರಬೇಕಾದ್ರೆ ಯಾವ್ದಂದ್ರೆ ಅವರು ಮಾಡಿದ್ದ ಸಾಧನೆ, ಅವ್ರು ಮಾಡಿದ ಕೆಲಸಗಳು, ಅವರು ಸಿದ್ದರಾಮಯ್ಯ ಸಾಹೇಬ್ರದ್ದು ಅವ್ರು ಏನಾದರೂ ಭಾಳ ಬೇಡಿಕೆ ಅದಾವೆ. ಮುಂದೆ ಬರುವಂಥ ದಿನಗಳಿಗೆ ಬಾಗಲಕೋಟೆ ಒಳಗೆ ನಿಮ್ದು ಏನಿದ್ರು ನನ್ನ ಕೇಳ್ರಿ ಅಂದಾರ. ಅವರು ಏನಿದ್ರು ನಮ್ಮನ್ನು ಕೇಳ್ರಿ ಅಂದ, ಅವ್ರು ಇವ್ರು ಕೇಳ್ಬೇಡ ಅಂದ್ರೆ. ಅದಕ್ಕೆ ದಯಮಾಡಿ ಇದು ಸಾಧನೆ ಯಾರ್ದಂದ್ರೆ ಸಿದ್ದರಾಮಯ್ಯರು, ಜಾರಕಿಹೊಳಿ ಅವ್ರದ್ದು, ಮೇಟಿಯವರು, ಅವ್ರ ಕುಟುಂಬಕ್ಕೆ, ಅವ್ರಿಗೆ ನಾವು ಮಾಡಿದಂಥ ಎಲ್ಲ ಈಗೇನು ನಮ್ಮ ರೈತರದ್ದು ಬಂತು, ನಮ್ಮ ಕಾರ್ಯಕರ್ತರು ಬಂತು, ಎಲ್ಲರಿಗೂ ಆಶೀರ್ವಾದ ಆಗಲಿ, ದೇವ್ರು ಒಳ್ಳೇದು ಮಾಡಲಿ. ಮುಂದೆ ನೆಕ್ಸ್ಟ್ ಬರೋದು 28ಕ್ಕೂ ಇದೇ ಸರ್ಕಾರ ಬರ್ತೈತೆ ಅಂತೇಳಿ ನಾ ಮಾದಾಯಿ ಕಳಸ ಬಂಡೂರಿ ಅನ್ನೋ ರೈತ ಸೇನಾ ಅಂತೇಳಿ ತಿಪ್ಪಣ್ಣ ಮೇಟಿ. ನಮಸ್ಕಾರ. ಇದ್ರ ಬಗ್ಗೆ ಏನಂದ್ರೆ ಇವತ್ತಿಗೆ ಏನು ಬೆಳೆದ್ರು ಬಟ್ ಏನೈತೆ ಅಂದ್ರೆ ಯಾವುದೇ ಬೆಳಿಲಿ, ಏನೇ ಬೆಳಿಲಿ, ಒಂದು ಬೆಂಬಲ ಬೆಲೆ ಅದು ಇದು ಅಂತಾರ. ರೈತ ಬೆಳೆದಿದ್ದು ಬೆಂಬಲ ಬೆಲೆ ಯಾಕಿಲ್ಲ? ಸರ್ಕಾರದಲ್ಲಿ ಇರೋದು ಪ್ರತಿನಿಧಿ 224 ಮಂದಿ ಸಹ ಯಾರಾದ್ರು ಸಂಸದರು, ಶಾಸಕರು ಅದಾರ. ಬಟ್ ರೈತ ಹಗಲ ರಾತ್ರಿ ಮಳಿ, ಗಾಳಿ, ಬಿಸಿಲು ಅನ್ನೋದು ಬೆಳೆದು ಮಾಡಿ ಮುಂಜಾನೆ ತಂದು ಮಾರ್ಕೆಟ್ಗೆ ಹಚ್ಚಿದಾಗ ಇವರು ತಿಂತಾರ. ಅವ ಇರ್ಲಿಕ್ಕಂದ್ರೆ ಯಾರು ಇಲ್ಲ. ಅದಕ್ಕೆ ದಯಮಾಡಿ ಸಂಸದರು, ಶಾಸಕರು ತಿಳ್ಕೊರಿ. ಅನ್ನ ಹಾಕವ ರೈತ, ದೇಶಕ್ಕೆ ಸೈನಿಕ, ರಕ್ಷಣೆ ಮಾಡೋ ಪೊಲೀಸ, ಅವ್ರು ಇರ್ಲಿಕ್ಕೆ ಅವನಕ್ಕಿಂತ ಯಾರು ದೊಡ್ಡವ್ರಲ್ಲ. ದಯಮಾಡಿ ನಾವು ಏನು ಹೇಳ್ತೀವಿ ಅಂದ್ರೆ ಬರುವಂಥ ಈಗೇನು ನೀವು ಶಾಸಕರು, ಸಂಸದರು ಏನು ನೀವು ಆಡಳಿತ ಮಾಡ್ತಿರಲ್ಲ, ರೈತರನ್ನ ಹಿಡ್ಕೊಂಡು ಮಾಡ್ರಿ. ನೀವು ಏನೋ ಬೆಳೆದ್ರು, ಏನೋ ಮಾಡಿದ್ರು, ದರ್ವೊಂದಕ್ಕೂ ಏನಂತೀರಿ, ಅದಕ್ಕೆ ಬೆಂಬಲ ಬೆಲೆ. ಮತ್ತು ರೈತ ಬೆಳೆದಿದ್ದು ಬೆಂಬಲ ರೀ. ಮೊನ್ನೆ ನೋಡ್ರಿ, ಕೋಲಾರ, ಧಾರವಾಡ ಎಲ್ಲ ಕಡೆ ಮಳೆ ಆಯ್ತು. ಆ ರೈತ 1 ಲಕ್ಷ ರೂಪಾಯಿ ಕೊಟ್ಟು ಅದಕ್ಕೆಲ್ಲ ಮಾಲ್ ಹಾಕಿ ಎಣ್ಣೆ ಹೊಡೆದು ಎಲ್ಲ ಮಾಡಿ ಹೋದ್ರೆ ಮೊನ್ನೆ ಮಳೆ ಆಗಿ, ಯಾಕಂದ್ರೆ ಇದ್ರ ಮಳೆ ಆತ್ರಿ ಎಲ್ಲ. ದಯಮಾಡಿ ಏನಂದ್ರೆ ರೈತರದ್ದು ಊರ್ಲಾಕೋ ಪಾಳೆ ಬಂದೈತಿ. ಎಲ್ಲ ಮಾವಿನ ಹಣ್ಣು ಏನು ಬಿದ್ದು ನಾಶ ಆತ್ರು. ಅದಕ್ಕೇನಂದ್ರೆ ಸರ್ಕಾರ ತಿಳ್ಕೊರಿ. ಬರುವೊಂದು ರೈತ ನಾ ರೈತನ ಬೆನ್ನೆಲುಬ, ರೈತನಿಂದ ಇದೀವಿ ನಾವು, ರೈತರ ಅಂತ ನೀವು ಅಲ್ಲಿ ಏನು ಇದನ್ನು ಮಾಡ್ತಿರಲ್ಲ. ಅದಕ್ಕೆ ಇವತ್ತು ನಾವು ಏನು ಹೇಳ್ತೀವಿ ಅಂದ್ರೆ ರೈತ ಬೆಳೆದಾನ. ಇವತ್ತಿನ ದಿವಸ ಇಡೀ ರೈತರದ ಏನೈತೆ ತಿಳ್ಕೊರಿ, ಉಳ್ಕೋರಿ. ದಯಮಾಡಿ ನಮಸ್ಕಾರ. ಸರ್, ಈಗ ನೀವು ತಮ್ಮ ನಾಮಪತ್ರವನ್ನು ಹಿಂಪಡಿಸಿಕೊಂಡಿದ್ದೀರಿ. ಈಗ ಕಾಂಗ್ರೆಸ್ ಗೆಲುವಾಗಿದೆ, ತಾವೇನು ಹೇಳಿದ್ರಿ? ನಾನು ನನ್ನ ನಾಮಪತ್ರವನ್ನು ಹಿಂದಕ್ಕೆ ಪಡೆಯಬೇಕಂತಂದರೆ ಕೆಲವೊಂದು 12 ಬೇಡಿಕೆಗಳಿದ್ದು, ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ 12 ಬೇಡಿಕೆಗಳಿದ್ದು. ಆ 12 ಬೇಡಿಕೆಗಳನ್ನು ಈಡೇರಿಸ್ತೀವಿ ಎಂದು ತಿಮ್ಮಾಪುರ ಸಾಹೇಬರು ಮಾತು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಮತ್ತು ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಬೇಡಿಕೆಗಳು ಈಡೇರಿಸ್ತಾರೆ ಅಂತಂದು ಕಾರಣಕ್ಕೆ ನಾನು ನನ್ನ ನಾಮಪತ್ರವನ್ನು ಹಿಂಪಡೆದಿದ್ದೀನಿ. ಕಾರಣ ಈ ಉಮೇಶ್ ಮೇಟಿಯವರ 2 ವರ್ಷ ಅವಧಿಯಲ್ಲಿ ನಮ್ಮ ಬೇಡಿಕೆಗಳನ್ನು ಅವರು ಈಡೇರಿಸಬೇಕೆಂದು ಈ ಮಾಧ್ಯಮ ಮುಖಾಂತರ ಸಂಗಾಪುರ ಮಸೂತಿ ಆಗಲಿ, ಕಬ್ರಸ್ತಾನ್ ಕಂಪೌಂಡ್ ಆಗಲಿ, ಹಾಗೂ ಕೆಲವು ವ್ಯಕ್ತಿಗಳು, ಟಿಪ್ಪು ಸುಲ್ತಾನ್ ವ್ಯಕ್ತಿಗಳು ಮತ್ತು ಡಾಕ್ಟರ್ ಅಬುಲ್ ಕಲಾಂ ಆಜಾದ್ ವ್ಯಕ್ತಿಗಳು, ಮತ್ತು ನಮ್ಮ ಕೆಲವು 16 ಮಸೂತಿಗಳ ರಿಜಿಸ್ಟ್ರೇಷನ್ ಇದೆ. ಇಂತಹ ಹಲವಾರು 12 ಬೇಡಿಕೆಗಳು ಅದಾವೆ. ಆ ಬೇಡಿಕೆಗಳು ಈಡೇರಿಸಬೇಕೆಂದು ಕಾಂಗ್ರೆಸ್ ವರಿಷ್ಠರಿಗೆ ಈ ಮಾಧ್ಯಮ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ಅಯ್ಯೂಬ್ ಖಾನ್ ಬಾಗೇವಾಡಿ, ಮುಸ್ಲಿಂ ಮುಖಂಡರು ಹಾಗೂ ಯುವಕರ ವೇದಿಕೆ ಅಧ್ಯಕ್ಷ, ಬಾಗಲಕೋಟೆ. ನಮಸ್ಕಾರ. Yeah,
ಮಾಡ್ತಾರೆ